ಆಪರೇಷನ್ ಸಿಂಧೂರ ತಡರಾತ್ರಿ 1 ಗಂಟೆ 44 ನಿಮಿಷಕ್ಕೆ ಸರಿಯಾಗಿ ಭಾರತೀಯ ಸೇನೆ ಪಾಕಿಸ್ತಾನ ಮತ್ತು ಪಿಒಕೆಯ ಒಟ್ಟು 9 ಉಗ್ರ ಶಿಬಿರಗಳ ಮೇಲೆ ದಾಳಿಯಾಗಿದೆ. ಈ ನಡುವೆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ರಾಜನಾಥ್ ಸಿಂಗ್. ಮಿಸೈಲ್ ದಾಳಿ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ರಕ್ಷಣಾ ಸಚಿವರು. ಉಗ್ರರ ಹತ್ಯೆ ದಾಳಿ ಪ್ರಕ್ರಿಯೆ ಬಗ್ಗೆ ಮಾಹಿತಿಯನ್ನು ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಕೂಡ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿಯನ್ನ ಭೇಟಿಯಾಗಿದ್ದಾರೆ ರಾಜನಾಥ್ ಸಿಂಗ್ ಮತ್ತು ಸಿಡಿಎಸ್. ಇದಾದ ಬಳಿಕ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡ್ತಾರೆ. ಯಾಕೆಂದರೆ ಅದು ರಕ್ಷಣಾ ಸಚಿವಾಲಯದಿಂದ ನಡೆಸ್ತಾ ಇರ್ತಕ್ಕಂಥ ಸುದ್ದಿಗೋಷ್ಠಿ. ಅದರಲ್ಲಿ ರಕ್ಷಣಾ ಸಚಿವರು ಕೂಡ ಇರ್ತಾರೆ, ಸಿಡಿಎಸ್ ಕೂಡ ಇರ್ತಾರೆ. ಎಂಟೈರ್ ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡುವಂತಹ ಕೆಲಸವಾಗುತ್ತೆ. ಅದು ಕೇವಲ ಭಾರತೀಯರಿಗೆ ಮಾತ್ರ ಕೊಡುವಂತಹ ಮಾಹಿತಿ ಆಗಿರಲ್ಲ, ಜಾಗತಿಕ ಮಟ್ಟದಲ್ಲಿ ಮಾಹಿತಿಯನ್ನು ಕೊಡ್ತಕ್ಕಂಥ ವಿಚಾರ. ಅಮೆರಿಕದವ್ರಿಗಾಗಿರ್ಬೋದು ಅಥವಾ ಬೇರೆ ಯಾವ ವಿಶ್ವಸಂಸ್ಥೆಯವ್ರಿಗಾಗಿರ್ಬೋದು, ಎಲ್ರಿಗೂ ಕೂಡ ಈ ಮಾಹಿತಿ ರವಾನೆ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಸೇನೆ ಕಾರ್ಯಾಚರಣೆಯ ಬಗ್ಗೆ ಸುದ್ದಿಗೋಷ್ಠಿ ಆರಂಭ ಆಗುತ್ತೆ. ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದಾರೆ ಸೇನಾಧಿಕಾರಿಗಳು. ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇಬ್ಬರು ಮಹಿಳಾ ಅಧಿಕಾರಿಗಳು ಅಂತ ಗೊತ್ತಾಗ್ತಾ ಇದೆ. ಮಹಿಳಾ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್, ಈ ಆಪರೇಷನ್ನ ಪಿಲ್ಲರ್ಸ್ ಇವರೆಲ್ಲರೂ ಕೂಡ. ಕರ್ನಲ್ ಸೋಫಿಯಾ ಖುರೇಶಿ ಅವರಿಂದಲೇ ಆಪರೇಷನ್ ಸಿಂಧೂರ ಮಾಹಿತಿ ಸಾಧ್ಯತೆ. ಪ್ರತಿ ಕ್ಷಣದಲ್ಲೂ ಹೇಗೆ ಒಂದು ರೀತಿಯಲ್ಲಿ ಎಮೋಷನಲ್ ಆಗಿ ನಮಗೆ ಟಚ್ ಆಗ್ತಾ ಇದೆ ಈ ವಿಚಾರ ಅಂತ ನೋಡಿ. ಆಪರೇಷನ್ ಸಿಂಧೂರ ಅಂತಕ್ಕಂಥ ಹೆಸರು, ಜೊತೆಗೆ ಮಹಿಳಾ ಅಧಿಕಾರಿಗಳಿಂದಲೇ ಮಾಹಿತಿಯನ್ನು ಕೊಡಿಸುವಂತಹ ಕೆಲಸ. ಇಬ್ಬರು ಮಹಿಳಾ ಅಧಿಕಾರಿಗಳು ಇವತ್ತು ಭಾಗಿಯಾಗ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ಅಂದರೆ 26 ಜನ ಸಹೋದರಿಯರ ಸಿಂಧೂರವನ್ನು ಅಳಿಸಿದ್ರಲ್ಲ, ಅದಕ್ಕೆ ಕೊಟ್ಟಿರ್ತಕ್ಕಂಥ ಪ್ರತ್ಯುತ್ತರ ಹೇಗೆ, ಅದರ ಪರಿಣಾಮ ಏನಾಗಿದೆ ಅನ್ನೋದನ್ನು ಮಹಿಳೆಯರಿಂದಲೇ ಜಗತ್ತಿಗೆ ಮಾಹಿತಿಯನ್ನು ತಿಳಿಸುವಂತಹ ಕೆಲಸ ಆಗ್ತಾ ಇದೆ. ನಮ್ಮ ದೇಶದ ಮಹಿಳೆಯರನ್ನು ಮುಟ್ಟಿದ್ರೆ ಅಷ್ಟು ಸುಲಭಕ್ಕೆ ಬಿಡಲ್ಲ, ಅಥವಾ ಅವರ ವಿಚಾರದಲ್ಲಿ ಆಟ ಆಡಿದ್ರೂ ಕೂಡ ಬಿಡಲ್ಲ ಅಂತಕ್ಕಂಥ ಮೆಸೇಜ್ ಇಡೀ ಜಗತ್ತಿಗೆ ರವಾನೆ ಆಗಬೇಕು. ಅದಕ್ಕೋಸ್ಕರನೇ ಮಹಿಳಾ ಅಧಿಕಾರಿಗಳು ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಮಹಿಳೆಯರನ್ನು ಅಂದರೆ ಪತ್ನಿಯನ್ನು ಪಕ್ಕದಲ್ಲಿ ನಿಲ್ಲಿಸಿ ಗಂಡನ ಹಣೆಗೆ ಗುಂಡು ಹೊಡೆದ್ರಲ್ಲ, ಹೋಗಿ ನಿಮ್ಮ ಮೋದಿಗೆ ಹೇಳಿ ಅಂತ ಹೇಳಿದ್ರಲ್ಲ, ಮೋದಿಗೆ ಹೇಳಿದ ನಂತರ ಏನಾದ್ರು ಆಗಬೇಕಲ್ಲ, ಅದಾಗಿದೆ ಇವತ್ತಿನ ದಿವಸ. ಆಗಿರೋದನ್ನು ಇಡೀ ಜಗತ್ತಿಗೆ ಹೇಳುವಂತಹ ಕೆಲಸ ಇನ್ನೇನು ಕೆಲವೇ ಹೊತ್ತಲ್ಲಾಗುತ್ತೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಾನ್ ಸ್ಟಾಪ್ ಪಬ್ಲಿಕ್ ಟಿವಿ ನಿಮಗೆ ಅಲ್ಲಿನ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇದೆ. ಅವರ ಮದರಸಾಗಳಿರ್ಬೋದು, ಮಸೀದಿ ಇರ್ಬೋದು, ಉಗ್ರರ ಅಡಗು ತಾಣಗಳಿರ್ಬೋದು, ಅಥವಾ ಉಗ್ರ ಸಂಘಟನೆಗಳು ಜೈಷೆ ಮೊಹಮ್ಮದ್ ಅಥವಾ LET ಈ ಸಂಘಟನೆಯ ಸದಸ್ಯರನ್ನು ಹುಡುಕಿ ಹೇಗೆ ಟಾರ್ಗೆಟ್ ಮಾಡಿ ಒಂದೇ ಒಂದು ಇಂಚು ಕೂಡ ಆ ಕಡೆ ಈ ಕಡೆ ಆಗದೇ ಇರೋ ಹಾಗೆ ಅತ್ಯದ್ಭುತವಾಗಿ ನಮ್ಮ ಸೇನೆ ಅವ್ರನ್ನ ಹೊಡೆದುರುಳಿಸಿರ್ತಕ್ಕಂಥದ್ದು. ನಿಖರವಾಗಿ ಇಷ್ಟೇ ಜನ ಉಗ್ರ ಕ್ರಿಮಿಗಳು ಸತ್ತಿದ್ದಾರೆ ಅಂತ ನಮಗೆ ಇನ್ನೂ ಕೂಡ ಗೊತ್ತಿಲ್ಲ. 100ಕ್ಕೂ ಹೆಚ್ಚು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಪಾಕಿಸ್ತಾನ ಅದ್ರ ಬಗ್ಗೆ ಬರೀ ಸುಳ್ಳು ಹೇಳುತ್ತೆ, 2-3 ಜನನೋ ಅಂತ ಹೇಳ್ಕೊಂಡು ಸುಮ್ಮನೆ ಆಗಬಹುದು. ಆದರೆ ಸತ್ಯ ಇರ್ತಕ್ಕಂಥದ್ದು 100ಕ್ಕೂ ಹೆಚ್ಚು ಜನ. ಆ ಆಪರೇಷನ್ ವಿಜುವಲ್ಸನ್ನು ನೀವು ನೋಡ್ತಾ ಇದ್ದರೆ ನೀವೇ ಅಂದಾಜು ಮಾಡ್ಬೋದು. ಇನ್ನು ಏರ್ ಸ್ಟ್ರೈಕ್ಗೆ 3 LET ಕಮಾಂಡರ್ಗಳು ಫಿನಿಶ್ ಆಗಿದ್ದಾರೆ. ಲಷ್ಕರ್ ಎ ತೊಯ್ಬಾದವರು ಅಬ್ದುಲ್ ಮಲಿಕ್, ಮುದಾಸಿರ್, ಬದ್ರುದ್ದೀನ್ 3ರನ್ನ ಹತ್ಯೆ ಮಾಡಿದ್ದಾರೆ, ಹೊಡೆದುರುಳಿಸಿದ್ದಾರೆ ಅಂತಕ್ಕಂಥದ್ದು. ಓಕೆ, ಈಗ ಪ್ರೆಸ್ ಮೀಟ್ ಆರಂಭ ಆಗ್ತಾ ಇದೆ. ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಹೆಸರಿನಿಂದಲೇ ಈಗ ಅಲ್ಲಿಂದಲೇ ಪ್ರೆಸ್ ಕಾನ್ಫರೆನ್ಸ್ ಆರಂಭ ಆಗ್ತಾ ಇದೆ. ನೇರ ಪ್ರಸಾರದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಏನು ಎತ್ತ ಎಲ್ಲವನ್ನು ನೋಡ್ತಾ ಹೋಗೋಣ.